ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ ಗೈಸ್. ಇವತ್ತಿನ ವಿಡಿಯೋ ನೋಡ್ತಾ ಇರ್ಬೋದು ನೀವು. ನಾನು ಹಸುಗಳ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ತಿದ್ದೆ. ಅಂದರೆ ನಮ್ಮ ಸಣ್ಣ ಕರುಗಳಿಂದ ಮತ್ತು ದೊಡ್ಡ ಹಸು ಯಾವ ರೀತಿ ಇತ್ತು, ಕರುಗಳು ಯಾವ ರೀತಿ ಆಗಿದ್ದು, ಹಸುಗಳು ಅವೆಲ್ಲ ತೋರಿಸ್ಕೊಂಡು ಮತ್ತು ಸಣ್ಣದರಿಂದ ಯಾವ ರೀತಿ ಬೆಳವಣಿಗೆ ಬಂದೈತೆ ಅಂತ ಅಪ್ಡೇಟ್ ಮಾಡ್ತಿದ್ದೆ. ಅದರಲ್ಲಿ ಒಂದು ಹಸು 1.5 ತಿಂಗಳು ಆಗೈತೆ ಕರು ಹಾಕಿ. ಅದೇ ಈ ಹಸುನೇ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು. ಇದು ಎಷ್ಟು ಹಾಲು ಕೊಡ್ತೈತೆ ಅಂದರೆ 8.5, 7.5, 8 ಆ ರೀತಿ ಹಾಲು ಕರಿತೈತೆ. ನೋಡ್ತಾ ಇರ್ಬೋದು ನೀವು. ಕನ್ಗಡ್ಸು ಅಂದರೆ ನನಗೆ ಸಣ್ಣದರಿಂದ ಅಪ್ಡೇಟ್ ಮಾಡ್ತಿದ್ದೆ. ಅದರಲ್ಲಿ ಇದೊಂದು ಕರು, 4 ಕರು ಅಪ್ಡೇಟ್ ಮಾಡ್ತಿದ್ದೆ. ಒಂದು ಕರು ಮಾರೋಕೆ ಏನಕ್ಕೆ ಮಾರಾಕ್ತೆ ಅಂತ ಮುಂದೆ ಹೇಳ್ತೀನಿ. ಅದರಲ್ಲಿ ಇದೊಂದು ಹಸು ನೋಡ್ತಾ ಇರ್ಬೋದು ನೀವು. ನಮ್ಮ ಮನೆಗೆ ಸಕ್ಸಸ್ ಆಗೈತೆ, ಏನೂ ಇಲ್ಲ ತೊಂದರೆ. ಮತ್ತು ಈ ಕಟ್ಸು ನೋಡ್ತಾ ಇರ್ಬೋದು, ಇನ್ನು 2 ದಿವ್ಸದಲ್ಲಿ ಕರು ಹಾಕುತ್ತೆ. ಇನ್ನೊಂದು ದಿವಸ 2 ದಿವ್ಸದಲ್ಲಿ ಕರು ಹಾಕುತ್ತೆ. ನೋಡ್ತಾ ಇರ್ಬೋದು ನೀವು. ಅದೇ ಏನಪ್ಪ ಅಂದರೆ ಈ ರೀತಿ ಇದ್ದಾಗ ಒಂದು ವಾರ ಕರು ಹಾಕೋದು, ಇಲ್ಲ ಅಂದರೆ 15 ದಿವಸ ಕರು ಹಾಕೊಂಡಾಗ ಕಡಿಮೆ ತಿಂಡಿ ಕೊಟ್ಟು ಮತ್ತು ಮೇತೆ ಕಡ್ಡಿ ಏನಾರು ಹಾಕ್ತಿದ್ರೆ ನಿಲ್ಲಿಸಿ. ಏನಕ್ಕಪ್ಪ ಅಂದರೆ ಹಾಲು ಜಾಸ್ತಿ ಸ್ಟೋರೇಜ್ ಆದಾಗ ತೊಂದರೆ ಆಗೋದು, ಹಸುಗೂ ತೊಂದರೆ ಆಗುತ್ತೆ. ಮತ್ತು ಬಾವಕ್ಕೆತ್ತು ಏನಾರು ಜಾಸ್ತಿ ಸ್ಟೋರೇಜ್ ಆದಾಗ ಹಾಲು ಎರೆಯೋದು ಆ ರೀತಿ ಆಗೋಯ್ತು. ಅದರಿಂದ ನಿಲ್ಲಿಸಿ ಅಂತ ಹೇಳ್ತೀನಿ. ನೋಡ್ತಾ ಇರ್ಬೋದು ಹಸು ಇದು ಐತಂತೆ. ಮತ್ತು ನಾನು ಏನಪ್ಪ ಚಾಲೆಂಜ್ ಆಗಿದ್ರೆ ಇದು ಜಾಸ್ತಿ ಹಾಕ್ಕೊಡ್ತದೆ, ಅದು ಜಾಸ್ತಿ ಹಾಕ್ಕೊಡ್ತದೆ ಅಂತ ಅಂದಿದ್ದೆ. ಅದು 8.5 ಗಂಟೆ ಕರೆದೈತೆ. ನೋಡೋದು ಇದು ಎಷ್ಟು ಕರೀತದೆ ಅಂತ ನಿಮಗೆ ಮುಂದಿನ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಐತೆ ಕಟ್ಸು ಅಂತ. ಚೆನ್ನಾಗೈತೆ, ಏನೂ ಇಲ್ಲ, ಎಲ್ಲ ಆ್ಯಕ್ಟಿವ್ ಆಗೈತೆ. ಒಂದು ಮಾತ್ರ ಫೇಲ್ಯೂರ್ ಆಗೈತೆ 4ರಲ್ಲಿ. ಅದನ್ನು ನಿಮಗೆ ಯಾವ ರೀತಿ ಅಂತ ಹೇಳ್ತೀನಿ. ನೋಡ್ತಾ ಇರ್ಬೋದು ಈ ಹಸು ಬಗ್ಗೆನೂ ನಿಮಗೆ ತಿಳಿಸ್ತಿದೆ. ಕರು ಹಾಕಿ ಅದಕ್ಕಿಂತ ಒಂದು 15 ದಿವಸ ಮುಂದಾಗ ಹಾಕಿರೋದು. ಇದು ಎಷ್ಟು ಹಾಲು ಕೊಡ್ತೈತೆ ಅಂದರೆ 10, 10.5 ಆ ರೀತಿ ಕೊಡ್ತೈತೆ. 9.5ರಿಂದ ಸ್ಟಾರ್ಟು. ಅದು 10.5, 9.5 ಕೊಡುತ್ತೆ. ಜಾಸ್ತಿ ಅಂದರೆ 10.5, 11 ಆ ರೀತಿ ಕೊಡ್ತೈತೆ. 12 ಗಂಟಲು ಕರಿಬೋದು. ಅಂದರೆ ಈ ಕೊರೆ ಟೈಮ್ ಆಗಿರೋದ್ರಿಂದ ಮೇವು ಜಾಸ್ತಿ ಇಲ್ಲ. ನಾವು ಸಿಂಪಲಾಗಿ ಐತೆ ಮೇವು. ಜಾಸ್ತಿ ಹಾಕೋಕ್ಕೂ ಆಯ್ತಲ್ಲ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಕೊರೆ ಟೈಮಲ್ಲಿ ಮೇವು ಬೆಳೆಯಲ್ಲ ಅದರಿಂದ. ಮತ್ತು ನೆಕ್ಸ್ಟು ಬನ್ನಿ ಫ್ರೆಂಡ್ಸ್, ಇದ್ರ ಕರುನೇ ನೋಡ್ತಾ ಇರ್ಬೋದು. ಇದು ಮಾತ್ರ ಜಾಸ್ತಿ ಆಟಾಡಿಸ್ತಾಯಿದೆ. ಗಬ್ಬನೇ ಆಗ್ದೇ ಅದಕ್ಕೆ ಗರ್ಭಕೋಶನ ತೊಳ್ಸವ್ರೆ. ಮತ್ತು ಈಗ ನೋಡಿದ 1.5 ತಿಂಗಳು ಆಗೈತೆ. ನಿಂತೈತಪ್ಪಲ್ಲ ಅಂತ ಗೊತ್ತಾಯ್ತದೆ. ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಅದನ್ನೂ ಅಪ್ಡೇಟ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಕರು. ಮತ್ತು ಇನ್ನೊಂದು ಕಟ್ಸಿ ಏನಪ್ಪ ಆಯಿತು ಅಂದರೆ ಒಂದು ಮಾರಾಕ್ತು ಫ್ರೆಂಡ್ಸ್. ಅದು ಗಬ್ಬಾಗಿತ್ತು. 6.5 ತಿಂಗಳು 7 ತಿಂಗಳಷ್ಟು ಗಬ್ಬಾಗಿತ್ತು. ಅದು ಏನಪ್ಪ ಅಂದರೆ ಒಂದು ಕೆತ್ತಲು ಫೇಲ್ಯೂರೇ ಆಗಿಬಿಟ್ಟಿತ್ತು. ಅಂದರೆ ನರ ಬೆಳ್ಕೊಬಿಟ್ಟಿತ್ತು. ನಾನು ಹಂಗೂ ಅಪ್ಡೇಟ್ ಮಾಡಿದೆ, ಅಲ್ಲೇ ನೋಡಬೇಕು ಅಂತೆಲ್ಲ. ಅಷ್ಟು ಲಿಗ್ದಲ್ಲಿ ನೋಡಿದ್ರೂ ಕಟ್ಸು ಫೇಲ್ಯೂರ್ ಆಗಿಬಿಟ್ಟಿತ್ತು. ಅದರಿಂದ ಹೇಳ್ಬಿಟ್ಟೆ ಒಂದು ಕೆತ್ತಲು ಹೋಗೈತೆ ಅಂದ್ಬಿಟ್ಟೆ ಮಾರಾಕ್ತು. ಎಷ್ಟು 34,000ಕ್ಕೇನೋ ಮಾರಾಕ್ತು. ಕೆತ್ತಲೆಲ್ಲ ಚೆನ್ನಾಗಿರೋ ಒಂದು 60-65 ಸಾವಿರಕ್ಕೆ ಮಾರ್ಬೋದಾಯಿತು. ಆದರೆ 34,000ಕ್ಕೆ ಮಾರಾಕ್ತು. ಅದೊಂದು ಫೇಲ್ಯೂರ್ ಆಗೋಯಿತು ಫ್ರೆಂಡ್ಸ್. ಈ ಕರ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು. ಅದು 2 ಕರುನೂ ಇಲ್ಲೇ ಐತೆ. ಆದರೂ ಹಸುದು ನೋಡ್ತಾ ಇರ್ಬೋದು. ಈ ಕರುನೂ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸಣ್ಣದರಿಂದ ಅದರಿಂದ ಅಪ್ಡೇಟ್ ಮಾಡ್ತಾನೆ ಯಾವ ರೀತಿ ಐತೆ ಅಂತ ನೀನು ನೋಡ್ತಾ ಇರ್ಬೋದು. ಈಗ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು.